ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಒಂದು 3 ಡೇಸ್ದು ವೀಡಿಯೋ ಆಗಿರುತ್ತೆ. ಅಂದರೆ ಇವತ್ತು ಗುರುವಾರದ ವೀಡಿಯೋ ಕೂಡ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕೋದು, ಹಾಲು ಕಾಯಕ್ಕಿಡೋದು, ತಿಂಡಿ ಮಾಡೋದು ಇದೆಲ್ಲ ರೆಗ್ಯುಲರಾಗಿ ಇದ್ದೇ ಇರುತ್ತಲ್ವ. ಸೇಮ್ ನನ್ನ ರೂಟೀನು ಹಾಗೆಯೇ. ಇವತ್ತು ಸಿಂಪಲ್ಲಾಗಿ ಪೊಂಗಲ್ ಮಾಡಿದೆ. ಹೊರಗಡೆ ಹೋಗಬೇಕಿತ್ತು, ಫಂಕ್ಷನ್ ಇತ್ತು, ಹೋಗೋಣ ಅಂದ್ಬಿಟ್ಟು ಸಿಂಪಲ್ ರೆಸಿಪಿನೇ ಮಾಡಿಕೊಂಡೆ. ಬಟ್ ಆಗಲೇ ಇಲ್ಲ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಬಂತು. ಹೆಲ್ತ್ ಸ್ವಲ್ಪ ಸಮಸ್ಯೆ ಆಯಿತು. ನನಗೆ ಆಲ್ರೆಡಿ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ, ವಾಯ್ಸ್ ಓವರ್ ಕೊಡುವಾಗ ನನ್ನ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ವಾಯ್ಸ್ ಓವರ್ ಕೊಡೋಕ್ಕೂ ಕಷ್ಟ ಆಗ್ತಿದೆ ಅಂತ. ಈಗಲೂ ನಿಮ್ಗೆ ಅನಿಸ್ತಿರ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನಮ್ಮ KR ನಗರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ENT ಡಾಕ್ಟರ್ ಬಂದಿದ್ದಾರೆ. ಆಲ್ರೆಡಿ ಇದ್ದವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದರು, ಈಗ ಮತ್ತೆ ಬೇರೆಯವ್ರು ಬಂದಿದ್ದಾರೆ ಅಂತ ಗೊತ್ತಾಯಿತು. ಸೊ ಇಲ್ಲೇ ತೋರಿಸ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಡಾಕ್ಟರು ನನಗೆ ಸ್ವಲ್ಪ ಬ್ಲಡ್ ಟೆಸ್ಟು ಕೂಡ ಹೇಳಿದ್ರು. ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನಾನು ಮತ್ತು ನನ್ನ ಮಗಳಿಬ್ರು ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದು. ರಿಪೋರ್ಟ್ ಬರೋವರೆಗೆ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನಾನು ಹಾಸ್ಪಿಟ್ಲ್ ನೋಡೇ ಸುಮಾರು ವರ್ಷಗಳಾಗೋಗ್ಬಿಟ್ಟಿತ್ತು. ಇವಾಗ ಹೋಗಿದ್ದೆ. ಇನ್ನು ಅದಾದಮೇಲೆ ಒಂದು ಸ್ಕ್ಯಾನಿಂಗ್ ಕೂಡ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೆಲ್ಲ ಅಮೌಂಟೆಲ್ಲ ಪೇ ಮಾಡ್ತಾಯಿದ್ದು ನಾನು ಮತ್ತು ನಮ್ಮ ಮನೆಯವರು. ಇನ್ನು ಡಾಕ್ಟ್ರು ಬರೋದೊಂದು 15 ಮಿನಿಟ್ಸ್ ಆಗುತ್ತೆ ಅಂದರು. ತಿಂಡಿ ತಿಂದಿರಲಿಲ್ಲ, ತಿಂಡಿ ತಿಂದು ಟ್ಯಾಬ್ಲೆಟ್ ತೊಗೊಬೇಡೋಣ, ಡಾಕ್ಟ್ರು ಫಸ್ಟ್ ಟ್ಯಾಬ್ಲೆಟ್ ತೊಗೊಂಬಿಡಿ ಅಂತ ಹೇಳಿದರು. ಸೊ ತಿಂಡಿಲ್ಲ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಬಂದೆ. ಸ್ಕ್ಯಾನಿಂಗ್ ಕರೀತಾರೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಅಂತೂ ಇಂತೂ ಆಯಿತು. ನಿಜವಾಗ್ಲೂ ಭಯ ಇತ್ತು, ಏನೂ ಆಗದೆ, ಅಂದರೆ ಏನೂ ತೊಂದರೆ ಆಗದೆ ಒಳ್ಳೇದಾಗಲಿ ಅಂತ. ಇನ್ನು ನಾನು ನನ್ನ ಮಗಳು ರಿಪೋರ್ಟಿಗೆ ವೆಯ್ಟ್ ಮಾಡ್ತಾಯಿದ್ದು. ಅವಳಂತೂ ನನ್ನ ಜೊತೆ ಸುತ್ತಿ ಅವತ್ತಂತೂ ಫುಲ್ ಸುಸ್ತಾಗೇ ಬಿಟ್ಟಿದ್ಲು. ರಿಪೋರ್ಟು ಬಂತು, ಅದನ್ನು ತಗೊಂಡು ಮನೆಯವ್ರಿಗೆ ಕೊಟ್ಬಿಟ್ಟು ಟೈಮ್ ಆಗುತ್ತೆ, ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಬನ್ನಿ ಅಂತ ಅವ್ರಿಗೆ ಕೊಟ್ಟು ಬಂದ್ವಿ. ಅದಾದಮೇಲೆ ಮಾರ್ಕೆಟ್ಗೆ ಹೋಗೋದಿತ್ತು, ಒಂದಿಷ್ಟು ತರಕಾರಿ, ಮನೆ ಒಂದಿಷ್ಟು ತೊಗೊಳೋದು ಇದ್ದೇ ಇರುತ್ತಲ್ವ. ಸೊ ಇಲ್ಲಿವರೆಗೆ ಬಂದಿದ್ದೀವಿ, ತೊಗೊಂಡು ಹೊರಟೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ನಾನು ನನ್ನ ಮಗಳು ಶಾಪಿಂಗ್ ಮಾಡ್ತಾಯಿದ್ವಿ. ಅವಳು ಬುಕ್ ಸ್ಟೋರಲ್ಲಂತೆ ಮತ್ತು ಬೇಕ್ರಿಲಂತೆ ಎಲ್ಲ ಒಂದಷ್ಟು ಶಾಪಿಂಗ್ ಮಾಡಿದ್ಲು. ನನ್ನ ಹೆಲ್ತ್ಗೆ ಏನಾಗಿದೆ ಏನು ಎತ್ತ ಅಂತ ಡೆಫಿನೆಟ್ಲಿ ಈ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡ್ತಾಯಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗಂತೂ ಸಾಕಷ್ಟು ಟೈಮ್ ಆಗಿಬಿಟ್ಟಿತ್ತು. ಬೆಳಿಗ್ಗೆ 9:30 ಹೋಗಿದ್ದಕ್ಕೆ ಇವಾಗ ಬಂದಿದ್ದೀವಿ ನೋಡಿ ಇಬ್ರು. ನಿಮ್ಮ ಅಮ್ಮಂಗೆ ಹುಷಾರಿರಲಿ ಬಿಡಲಿ. ಅದು ಕಟ್ಕೊಂಡು ನಿನ್ಗೇನು ಬಂದನ್ನು ಬಿಸ್ತಿರ್ಬೇಕಾ? ಏನು ಬೇಕು ಕೇಳಿದ್ಯವ? ಹಾಲು ಬನ್ನು, ಆಮೇಲೆ ಎಗ್ ಟೋಸ್ಟು ತಿಂತಾಯಿದ್ದಾರೆ ನಮ್ಮ ಮೇಡಮ್. ಟೂ ಮಚ್ ಮೇಡಮ್. ಇನ್ನು ನಾನು ಕೂಡ ಒಂಚೂರು ಮನೆಯದು ತಿಂಡಿ ತಿಂದೇ ಇರಲಿಲ್ಲ. ಸೊ ಒಂದಿಷ್ಟು ಪೊಂಗಲ್ ತಿಂದು ಅವಾಗೆಲ್ಲ ರೆಸ್ಟ್ ಮಾಡಿದ್ದೆ. ಆಯಿತು, ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲ ಅದರಿಂದ ಸ್ವಲ್ಪ ನಿದ್ದೆನೇ ಬಂದ್ಬಿಡ್ತು, ಮಲಗಿಬಿಟ್ಟಿದ್ದೆ. ಇನ್ನು ರಾತ್ರಿ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡಿ ಮನೇಲಿ ಮೊಟ್ಟೆ ಇತ್ತು. ಸೊ ಮೊಟ್ಟೆದೇ ಒಂದು ಗ್ರೇವಿ ಮಾಡೋಣ ಅಂತ ಮೊಟ್ಟೆ ಬೇಯಿಸ್ಕೊಂಡು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ನನಗೆ ಗಂಜಿ ಕಾಯಿಸ್ಕೊಂಡಿದ್ದೆ. ಡಾಕ್ಟ್ರು ಸ್ವಲ್ಪ ತೆಳುವಾಗಿರೋದೇ ತಿನ್ನಿ ಅಂತ ಹೇಳಿದರು, ಅದಕ್ಕೋಸ್ಕರ ಗಂಜಿ ಕಾಯಿಸ್ಕೊಂಡಿದ್ದೆ. ಬೆಳಿಗ್ಗೆ ಪೊಂಗಲ್ ಕೂಡ ಒಂದು ಸ್ವಲ್ಪ ಆಯಿತು, ಇದೇ ಸಾಕು ಆಗುತ್ತೆ ಅಂದ್ಬಿಟ್ಟು ಅವ್ರ ಅಪ್ಪ ಮಗಳಿಗೆ ಅಂದ್ಬಿಟ್ಟು ಈ ರೀತಿ ಒಂದು ಸಿಂಪಲ್ಲಾಗಿ ಗ್ರೇವಿ ಥರ ಮಾಡಿಕೊಂಡೆ. ಚೆನ್ನಾಗಿತ್ತು ಚಪಾತಿಗೆ ಆ್ಯಕ್ಚುಲಿ. ನೋಡೋಣ ಯಾವತ್ತಾದರೂ ಆದರೆ ಖಂಡಿತ ಈ ರೆಸಿಪಿನ ಶೇರ್ ಮಾಡ್ತೀನಿ. ಸುಮ್ಮನೆ ನಂದೇ ಒಂದು ಓನ್ ಸ್ಟೈಲಲ್ಲಿ ಮಾಡ್ಕೊಂಡು ಹೋದೆ ಅಷ್ಟೇ. ಸಾಕಷ್ಟು ಸ್ಟ್ರೈನ್ ಆಗಿದ್ದರಿಂದ ಏನೋ ಒಂದು ಸಿಂಪಲಾಗಿ ಮಾಡೋಣ ಅಂತ ಮಾರ್ಕೆಟಿಂದ ಸಾಕಷ್ಟು ಸೊಪ್ಪು ತೊಗೊಬಂದಿದ್ದೆ. ಬಟ್ ಕ್ಲೀನ್ ಮಾಡಿ ಅದ್ರದ್ದು ಸಾಂಬಾರು ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ನನಗೆ. ಸೊ ಇದು ನನ್ನ ಮೆನು ರಾತ್ರಿದು. ಇನ್ನು ನೆಕ್ಸ್ಟ್ ಡೇ ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿ ಮಾಡಿದ್ದೆ. ಅದ್ರ ಬಗ್ಗೆ ನನ್ನ ಮಗಳು ಹೇಳ್ತಾಳೆ, ಬನ್ನಿ ಏನಂತ ಹೇಳ್ತಾಳೆ ಕೇಳೋಣ. ಮಗು ಹೆಂಗೈತೆ ರೈಸು? ಏನು ರೈಸ್ ಗೊತ್ತಾ ಅದು? ಏನು ಹಾಕಿದ್ದೀನಿ ಅದಕ್ಕೆ? ಬೀನ್ಸ್ ರೈಸ್, ಹೊಸ ರೆಸಿಪಿ, ಮಹಾರಾಷ್ಟ್ರನ್ ರೆಸಿಪಿ. ಚೆನ್ನಾಗೈತಾ? ಟೇಸ್ಟ್ ಎಲ್ಲ ಕರೆಕ್ಟಾಗೈತಾ? ಮಾಡ್ಬೋದಾ? ಮತ್ತು ನಮ್ಮ ವ್ಯೂವರ್ಸ್ಗೂ ತೋರಿಸ್ಬೋದಾ ಮಾಡಿ? ಸರಿ ಆಯಿತು, ಖಂಡಿತ ಒಂದಿನ ಮಾಡುವೆ. ನಾನು ಫಸ್ಟ್ ಟೇಸ್ಟ್ ನೋಡಿದ್ದೀನಿ. ಫಸ್ಟು ನೀವೆಲ್ಲ ಟೇಸ್ಟ್ ಮಾಡಿ ಹೆಂಗೈತೆ ನೋಡಿಬಿಟ್ಟು ಆಮೇಲೆ ಮಾಡೋಣ ಅಂತ. ಎಕ್ಸ್ಪರಿಮೆಂಟ್ ಜೀವಿಗಳೇ ಎಲ್ಲ. ನೆಕ್ಸ್ಟು ನಾನು ವ್ಯೂವರ್ಸ್ಗೆ ತೋರಿಸ್ತೀನಿ, ಅವ್ರ ಮನೇಲಿ ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳಿ. ಒಟ್ಟು ತಿನ್ಬೋದು ತಾನೆ? ಹೆಂಗೈತೆ ರೇಟಿಂಗು? 10 ಔಟ್ ಆಫ್ 10. ಓಕೆ, ಹಂಗಾರೆ ಖಂಡಿತ ಮಾಡ್ತೀನಿ ನೆಕ್ಸ್ಟ್ ಟೈಮ್ಗೆ. ಇವಾಗೇನು ನೋಡಿದ್ರೆ ಅದು ಬುಧವಾರದ ವಿಡಿಯೋ. ಇದು ಕೂಡ ಅಷ್ಟೇ ಬುಧವಾರದ್ದೇನೆ. ಪೂಜೆ ಎಲ್ಲ ಮುಗಿಸ್ದೆ. ನೆಕ್ಸ್ಟ್ ಡೇನೇ ಡಾಕ್ಟ್ರು ಬರೋಕ್ಕೆ ಹೇಳಿದರು, ಬಟ್ ನನಗೆ ಹೋಗೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸಿ ಬೇಗ ಕೆಲಸ ಮಾಡಿದೆ, ತಿಂಡಿ ತಿಂದ್ಬಿಟ್ಟು ಹೊರಡೋಣ ಅಂತ. ಬಟ್ ಆಗಲೇ ಇಲ್ಲ, ನನಗೆ ಹೋಗಲೂ ಇಲ್ಲ.
ಮನೆಯವ್ರ ಕೆಲವು ಚೆನ್ನಾಗಿ ಬೈಸ್ಕೊಂಡೆ ಹೋಗ್ಲಿಲ್ವಲ್ಲ ಅಂತ ನೋಡಿ ತಿಂಡಿ ಎಷ್ಟು ಖಾಲಿ ಮಾಡಿದ್ದಾರೆ ಅಲ್ವಾ. ಇನ್ನು ಇದು ಅದರ ನೆಕ್ಸ್ಟ್ ಡೇ ಅಂದರೆ ಇವತ್ತು ಗುರುವಾರದ ವಿಡಿಯೋ ಇದು. ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕ್ತಾಯಿದ್ದೀನಿ. ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸೋದು ಇವತ್ತು ಸಾಕಷ್ಟು ಟೈಮ್ ಆಗೇ ಹೋಯಿತು. ಆದ್ರೂ ಪರವಾಗಿಲ್ಲ, ಇವತ್ತು ವೀಡಿಯೋನ ಹಾಕೇಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಇನ್ನು ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ. ಡಾಕ್ಟ್ರು ನೆನ್ನೆನೇ ಹೇಳಿದ್ರಲ್ವ ಬರಲಿಕ್ಕೆ, ಸೊ ಇವತ್ತಾದರೂ ಹೋಗಲೇಬೇಕು. ಇನ್ನು ಮನೆಯವ್ರು ಬೈತಾರೆ, ಡಾಕ್ಟ್ರಿಗಿಂತ ಹೆಚ್ಚಾಗಿ ಮನೆಯವ್ರು ಬೈತಾರೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹಂಗೆ ಗಾಡಿ ಪೆಟ್ರೋಲ್ ಖಾಲಿಯಾಗಿತ್ತಂತ ಹಾಕ್ಸ್ಕೊಂಡು ಇವತ್ತು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಯಾಕೆ ಇಷ್ಟೊಂದು ಓಡಾಡ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಏನು ಎತ್ತ ಅಂತ ಹೇಳ್ತೀನಿ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಕೇಳೋರಂತೆ. ಇನ್ನು ಹಾಸ್ಪಿಟ್ಲಿಂದ ಹೊರಡುವಾಗ ಒಂದು ಸ್ಲೋಗನ್ ಬಂದಿತ್ತು, ನಾವೆಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರಲ್ಲ, ಬಟ್ ನಾವೆಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಬಿದಿರಿನ ಸಣ್ಣ ಒಂದು ಕೋಲು ಕೊಳಲಾಗಿ ಸುಸ್ವರ ಹೊಮ್ಮುವುದಿಲ್ಲವೇ, ಆ ರೀತಿ ನಮ್ಮ ಬದುಕು ಇರಬೇಕು ಅನ್ನೋದು. ಅದನ್ನು ಓದ್ತಾ ಅದೇ ಒಂದು ಗುಂಗಲಿ ಅಂತೆಲ್ಲ ರೀತಿ ಮನೆ ಹತ್ರ ಬಂದು ಇಲ್ಲಿ ಏನು ಕೆಲಸ ನಡೀತಾ ಇದೆ ನೋಡಬೇಕು ಅಂದ್ಕೊಂಡು ಬಂದೆ. ಒಂದಿಷ್ಟು ಕಬ್ಬಣದ ಕೆಲಸ ಎಲ್ಲ ಆಗ್ತಾಯಿತ್ತು. ಅದಾದಮೇಲೆ ಗೋಡೆ ಕಟ್ಟೋದಿತ್ತು, ಅದು ಆಗ್ತಾಯಿತ್ತು. ಇದು ನಮ್ಮ ಸೆಕೆಂಡ್ ಮೋಡ್ದು ಕೆಲಸ ಆಗ್ತಾಯಿದೆ. ಇನ್ನೊಂದು 2-3 ದಿನದಲ್ಲಿ ಇದು ಕೂಡ ಕೆಲಸ ಆಗುತ್ತೆ. ಸೊ ಮನೆ ಹತ್ರ ಬಂದಿದ್ವಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ನಾನು ನನ್ನ ಮಗಳು. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಬರೋಕ್ಕೆ ಆಗಲ್ವ ನಿಮಗೆ, ನೋಡೋದಿಲ್ವಲ್ಲ ಈ ಕಡೆಗೆ ಅಂತ. ನನ್ನ ಮಗಳನ್ನ ಮೇಲ್ಗಡೆ ಕರೆದ್ರೆ ಬರಲೇ ಇಲ್ಲ ಹೆದ್ರುಕೊಂಡು. ನಾನಂತೂ ಹತ್ತೆಲ್ಲ ತಲೆ ಸುತ್ತದಂಗೆ ಆಗುತ್ತೆ ಅಂತ ಅಲ್ಲೇ ನಿಂತಿದ್ಲು. ಅದೇ ನಮ್ಮ ಚಿಕ್ಕವಳಾಗಿದ್ದಿದ್ರೆ ಬೇಡ ಅಂದಿದ್ರು ಹತ್ತು ಬಂದುಬಿಡ್ತಿದ್ಲು. ಆ ರೀತಿ ಆ ಹುಡುಗಿ. ಹೀಗೆ ಒಬ್ಬೊಬ್ರು ಒಂಥರ ಇರ್ತಾರೆ. ಬಟ್ ಇಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಆಗೈತೆ ನೋಡಿ, ಓಡಾಡೋಕ್ಕೆ ಅಷ್ಟೊಂದು ಸ್ಪೇಸು ಇಲ್ಲ. ಪರವಾಗಿಲ್ಲ, ಸುಮ್ಮನೆ ಅವಳು ಬಂದು ಅವಳಿಗೇನಾದರೂ ಸಮಸ್ಯೆ ಆಗೋದಕ್ಕಿಂತ ಮೊದಲೇ ಎಕ್ಸಾಮ್ ಟೈಮ್ ಅವಳಿಗೆ ಅಂದ್ಬಿಟ್ಟು ನಾನೇ ಮೇಲತ್ತಿ ಮತ್ತು ಬಂದೆ. 2 ಕಡೆನೂ ಕೆಲಸ ನಡೀತಾ ಇದೆ, ಕೆಳಗಡೆ ಫ್ಲೋರಲ್ಲೂ ಅಷ್ಟೇ, ಮೇಲ್ಗಡೆನೂ ಅಷ್ಟೇ. ಅಂದರೆ ಇನ್ನೂ ಸಾಕಷ್ಟು ಪ್ರೋಸೆಸ್ ಆಗಬೇಕು ಕೆಲಸದ್ದು. ಆಗುತ್ತೆ, ಆದಾಗ ಡೆಫಿನೆಟ್ಲಿ ಅದರದ್ದೆಲ್ಲ ನಿಮ್ಮ ಜೊತೆಯಲ್ಲಿ ಏನೇನಾಗಿದೆ ಅಂತ ಶೇರ್ ಮಾಡ್ತೀನಿ. ಇದನ್ನು ಮುಗಿಸ್ಕೊಂಡು ಇನ್ನು ನನ್ನ ಮಗಳೇನೋ ಲಸ್ಸಿ ತಗೊಂಡು ಅಲ್ಲೇ ನಿಂತ್ಕೊಂಡು ಕುಡಿತಾಯಿದ್ಲು. ಅದು ನನಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಇವತ್ತು ಒಂದಷ್ಟು ಶಾಪಿಂಗ್ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಸೋಫಾ ಕವರ್ ನೋಡಿ, ತುಂಬ ಚಿಕ್ಕ ಚಿಕ್ಕದು ಕವರ್ಗಳು. ಅದಕ್ಕೆ ನಮ್ಮ ಸೋಫಾಗೆ ಇದು ಕುಷನ್ ಹೊಲ್ಕೊಟ್ರಲ್ಲ ಅವ್ರ ಹತ್ರನೇ ಕವರ್ ಇಸ್ಕೊಬಂದಿದ್ದೀನಿ. ಮೆಜರ್ಮೆಂಟ್ ನೋಡೋಣ ಅಂದ್ಬಿಟ್ಟು ತೊಗೊಂಡು ಬಂದು ನೋಡ್ತಾ ಇದ್ದೆ. ಪರವಾಗಿಲ್ಲ, ಆಗುತ್ತೆ. ಇನ್ನು ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಬೇಕು. ಅದಾದಮೇಲೆ ಮಾರ್ಕೆಟಿಂದ ಆ್ಯಸ್ ಯೂಶ್ವಲ್ ಏನಾದರೂ ತೊಗೊಂಬರೋದು ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟು ಪನ್ನೀರ್ ತೊಗೊಬಂದಿದ್ದೆ. ರಾತ್ರಿಗೆ ಅಡುಗೆ ಇದೆ, ಬಟ್ ಬೆಳಿಗ್ಗೆ ಮಾಡಲಿಕ್ಕಿರಲಿ ಅಂದ್ಬಿಟ್ಟು ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ತೊಗೊಬಂದೆ. ಇನ್ನು ಬ್ಲೌಸ್ ಸ್ಟಿಚ್ಚು ಕೊಟ್ಟಿದ್ದು ಈಸ್ಕೊಂಡೇ ಇರಲಿಲ್ಲ, ಇವತ್ತು ಈಸ್ಕೊಂಡು ಬಂದಿದ್ದಾಯಿತು. ಬನ್ನಿ ಇವಾಗ ಕರ್ಟನ್ಗೂ ಕೂಡ ಕ್ಯಾಟ್ಲಾಕ್ ಇಸ್ಕೊಂಬಂದಿದ್ದೀನಿ. ನಮ್ಮ ಮನೆ ಕರ್ಟನ್ಗಳೆಲ್ಲ ಚೇಂಜ್ ಮಾಡಬೇಕು ಅಂತ ನಾನೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಕ್ಯಾಟ್ಲಾಕ್ ಕೊಟ್ಟಿದ್ದಾರೆ, ಯಾವ್ದು ಬೇಕು ಚೆಕ್ ಮಾಡಿ ಅಂದ್ಬಿಟ್ಟು. ಈಗ ನೆಕ್ಸ್ಟು ನನ್ನ ಹೆಲ್ತ್ ಸಮಸ್ಯೆ ಏನು ಎತ್ತ ಅಂತ ಸದ್ಯಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಬ್ರೀಫಾಗಿ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಕ್ಯಾಟ್ಲಾಕಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀನೋ ಗೊತ್ತಿಲ್ಲ, ಮನೆಯವರು ಬರಲಿ ಅಂದ್ಬಿಟ್ಟು ಒಂದಿಷ್ಟು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ನಮ್ಮ ಮನೆಗೆ ಯಾವುದು ಸೂಟಬಲ್ ಇರುತ್ತೆ ಆ್ಯಂಡ್ ಬಜೆಟಲ್ಲಿ ಕೂಡ ಇರಬೇಕು. ಎರಡನ್ನೂ ನೋಡಿ ಸೆಲೆಕ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ತೀನಿ, ಅದನ್ನು ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವಾಗ ಹೇಳ್ತೀನಿ ನನಗೆ ಏನು ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ. ನನಗೆ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿತ್ತು. ಅದು ಸುಮಾರು ದಿನ ಆಗಿಬಿಡ್ತು, ಒಂದು 20 ದಿನ 25 ದಿನ, ಒಂದು ತಿಂಗಳು ಅಂದ್ಕೊಳ್ಳಿ. ಜೂನ್ ತಿಂಗಳು ಪೂರ್ತಿ ಇದನ್ನೇ ಅನುಭವಿಸೋದಾಗೈತೆ. ಬಟ್ ನಾನೇನಂದರೆ ಅದು ಯೂಶ್ವಲಿ ನಾವು ಕೆಲಸ ಎಲ್ಲ ಮಾಡ್ತೀವಿ, ಸೋಪು ಸರ್ಫ್ ಎಲ್ಲ ಮುಟ್ತೀವಿ, ಅದರಿಂದ ಹೀಟ್ ಆಗಿರುತ್ತೆ, ಅದಕ್ಕೇನೋ ಹಂಗೆ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಆ ರೀತಿ ಅಲ್ಲ, ನಾನು ಅಂದ್ಕೊಂಡು ಸುಮ್ಮನಿದ್ದೆ ಅಷ್ಟೇ. ನೆಕ್ಸ್ಟು ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಯಿತು. ಬಾಯಲ್ಲೆಲ್ಲ ಹುಣ್ಣಾಗಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲೆಲ್ಲ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಕೈಗೆಲ್ಲ ಇನ್ನೂ ಇದೆ ನನಗಿಲ್ಲಿ, ಕೈಗೆಲ್ಲ ಸಿಗ್ತಾ ಇದೆ. ಡಾಕ್ಟರ್ ಅದೇ ಹೇಳ್ತಿದ್ದಾರೆ, ಇನ್ನೂ ಸ್ವಲ್ಪ ಸಮಸ್ಯೆ ಇದೆ ಅಂತ. ಸೊ ಅದಕ್ಕೆ ಅದು ತೀರಾ ಹದಗೆಡ್ತು. ಇನ್ನು ಲಿಪ್ಸಲ್ಲೆಲ್ಲ ನನಗೆ ಬಬಲ್ಸ್ ಥರ ಆಗೋಕ್ಕೆ, ಅಂದರೆ ಏನು ಹೇಳ್ತೀವಿ, ಹುಣ್ಣು ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರನೇ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಎಲ್ಲ ಆಯಿತು. ಬ್ಲಡ್ ಟೆಸ್ಟೆಲ್ಲ ಏನೂ ತೊಂದರೆ ಇಲ್ಲ ಅಂತ ಬಂತು. ಸ್ಕ್ಯಾನಿಂಗಲ್ಲಿ ಕೂಡ ಅಂದರೆ ಅದು ಗಂಟುಗಳಾಗಿದ್ದರಿಂದ ಸ್ವಲ್ಪ ಭಯ ಇತ್ತು. ಅದಕ್ಕೋಸ್ಕರನೇ ಅಲ್ಲೂ ಕೂಡ ಹೋಗಿ ಚೆಕಪ್ ಆಯಿತು, ಸ್ಕ್ಯಾನಿಂಗ್ ಕೂಡ ಆಯಿತು. ಸ್ಕ್ಯಾನಿಂಗಲ್ಲೂ ಅಂಥ ಸಮಸ್ಯೆ ಇಲ್ಲ, ಬಟ್ ಏನೋ ವೈರಸ್ ಇರೋ ಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದರು. ನಿನ್ನೆ ಬರಲಿದ್ರು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋದೆ. ಇವತ್ತು ಹೇಳಿದ್ರು ಇನ್ನೂ ಸ್ವಲ್ಪ ನಿಮಗೆ ಕತ್ತ ಎಲ್ಲ ರಫ್ ಥರ ಅಂತ ಅನ್ನಿಸ್ತಿದೆ. ಸೊ ಇನ್ನೂ ಒಂದು
5 ದಿನ ಇದೇ ರೀತಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ದಾರೆ. ಪುಣ್ಯಕ್ಕೆ ನಿಮ್ಗೆ ಇನ್ನೇನು ಸಮಸ್ಯೆ ಇಲ್ಲ, ಇದಿಷ್ಟು ಸಮಸ್ಯೆ ಇದೆಯಲ್ಲ ಅಂತ ಹೇಳಿದ್ರು. ನಿಜ, ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು. ಬಟ್ ನನಗೀಗಲೂ ವಾಯ್ಸ್ ಓವರ್ ಕೊಡೋದಾಗಲಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಕಂಟಿನ್ಯೂಸ್ ಆಗಿ ನಾನು ಯೂಶ್ವಲಿ 20 ನಿಮಿಷ ಆದರೂ ಕಂಟಿನ್ಯೂಸ್ ಆಗಿ ವಾಯ್ಸ್ ಓವರ್ ಕೊಡ್ತೀನಿ. ಆದರೆ ಇವಾಗ ಆಗ್ತಿಲ್ಲ, ಕಟ್ ಮಾಡ್ತಾಯಿದ್ದೀನಿ. ಇದಿಷ್ಟೇ ನನ್ನ ಹೆಲ್ತ್ ಅಪ್ಡೇಟ್ ಅಂತ. ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ, ಟ್ಯಾಬ್ಲೆಟ್ಸ್ ಕೂಡ ತೊಗೋತಾ ಇದ್ದೀನಿ. ಜೊತೆಗೆ ಕೆಲಸ ಕೂಡ ಜಾಸ್ತಿನೇ. ನಾನು ಸ್ವಲ್ಪ ಕೆಲಸ ಕಮ್ಮಿ ಮಾಡ್ಕೊಳ್ಳಲ್ಲ. ಆಮೇಲೆ ಈ ವೆದರಿಂಗ್ ಇರೋದ್ರಿಂದ ನನಗೆ ಆಗೋದಿಲ್ಲ. ಈ ವೆದರಲ್ಲಿ ಸ್ವಲ್ಪ ನಂಗೆ ಮೈಗ್ರೇನ್ ತಲೆನೋವು ಆ ಥರ ಎಲ್ಲ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದರೂ ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊಳ್ಳಿ, ಏನಾಗಲ್ಲ, ನೋಡೋಣ ಅಂತ ಹೇಳಿದ್ದಾರೆ. ಅವ್ರಿಗೆ ಅದೇ ಡೌಟು, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ನಿಮಗೆ ಸ್ಕ್ಯಾನಿಂಗಲ್ಲಿ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿದೆಯಲ್ಲ ಅಂತ ಹೇಳಿದ್ದಾರೆ. ದೇವರಿಗೆ ಚೆನ್ನಾಗಿ ಇಟ್ಬಿಟ್ಟಿರಲಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇವಾಗ ನಾನು ಐ ಥಿಂಕ್ 5:30 ಅನಿಸುತ್ತೆ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಗಡಿಯಾರ ಸರಿಗೆ ತೋರಿಸ್ದೆ, ಟೈಮಿಂಗ್ಸ್ ಬರ್ತಿಲ್ಲ ಇದರಲ್ಲಿ. ಇವಾಗ 5:30 ಅನಿಸುತ್ತೆ. ಇವಾಗ ವೀಡಿಯೋನ ಎಡಿಟ್ ಮಾಡಿ ಇವತ್ತೇ ಹಾಕ್ತಾಯಿದ್ದೀನಿ ವೀಡಿಯೋನ. ಸ್ವಲ್ಪ ವಾಯ್ಸಲ್ಲಿ ಸಮಸ್ಯೆ ಇದ್ದಾಗ ದಯವಿಟ್ಟು ವಾಯ್ಸ್ ಓವರ್ ತೊಂದರೆ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಷ್ಟು ಜನ ನನಗೆ ವಾಯ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತೀರ. ನನ್ನ ವಾಯ್ಸ್ ಚೆನ್ನಾಗೇ ಇದೆ. ಈ ಥರ ಸಮಸ್ಯೆ ಆಗಿದೆ. ನಮ್ಮನೆಯವ್ರು ಬೈಯೋದು, ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಇದ್ರಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೋಗಿ ಈ ಥರ ಸಮಸ್ಯೆ ಆಗ್ತಿದೆ ಅಂತ. ಆ ಥರ ಏನಿಲ್ಲ. ವರ್ಕಿಂದನೋ ಅಥವಾ ತುಂಬ ನಾನು ಕೆಲಸ ಮಾಡೋದ್ರಿಂದ, ನೀರಲ್ಲಿ ಜಾಸ್ತಿ ಇರೋದ್ರಿಂದ ಮೋಸ್ಟ್ಲಿ ಈ ಥರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ನನಗೆ ಕ್ಲಿಯರ್ ಇಲ್ಲ ವಾಯ್ಸು, ಅಷ್ಟು ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ಇದೊಂದು ಪುಟ್ಟ ಅಪ್ಡೇಟ್ ನಿಮಗೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಏನೂ ಆಗದೆ ಇರಲಿ, ನನಗೆ ಆಗಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ನನಗೆ ಸೆನ್ಸ್ ಆಗಿಬಿಡುತ್ತೆ ಒಂದೊಂದ್ಸಲ. ಯಾವುದೋ ಸಮಸ್ಯೆ ಆಗ್ತಿದೆಯಾ ಅಂದರೆ ನಮಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ಯಾವುದು ಏನೋ ಆಗ್ತಿದೆ ಅಂತ. ಬಟ್ ನಮ್ಮ ಮನೆಯವ್ರು ಸಿಕ್ಕಾಬಿಟ್ಟು ಬಿಟ್ಟಿದ್ರು. ಅದು ಊತ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಂತೂ ಸಿಕ್ಕಾಬಿಟ್ಟೆ ದಪ್ಪಕ್ಕೆ ಸಿಗ್ತಾಯಿತ್ತು. ಅದರಿಂದ ಸಖತ್ ಭಯ ಆಗೋಗಿತ್ತು. ಬಟ್ ಏನೂ ತೊಂದರೆ ಇಲ್ಲ. ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಮತ್ತು ಸೋಮವಾರ ಬನ್ನಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಮತ್ತು ಸೋಮವಾರ ಹೋದಾಗ ಇನ್ನೇನು ಹೇಳಿದ್ರು ಅಂತ ಆ ಅಪ್ಡೇಟ್ಸ್ ಕೂಡ ನಿಮಗೆ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡಿದ್ರಿ, ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ.